ಎಲ್ಲರಿಗೂ ನಮಸ್ಕಾರ. ಸೌರಭ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವುದರಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆಯವರಾದ ರೇಮನ್ಜಿ ಅವರು ಕನ್ನಡ ನಾಡು ನುಡಿ ಜಲಭಾಷೆ ಬಗ್ಗೆ ಅದರ ಅಭಿವೃದ್ಧಿಗಾಗಿ ಅದನ್ನೆಲ್ಲ ಕಡೆ ಪ್ರಸಾರ ಮಾಡುತ್ತಾ ತಮ್ಮ ಒಂದು ಉತ್ತಮವಾದ ಸೇವೆ ಮಾಡಲು ಸಂಸ್ಥೆ ಮಾಡಿದ್ದಾರೆ. ಈಗ ಅವರು ನಮ್ಮ ಮಾಸ್ಟರ್ ಬಂದಿದ್ದಾರೆ, ಅವ್ರನ್ನೇ ಭೇಟಿಯಾಗೋಣ. ನಮಸ್ಕಾರ ಹನುಮಾನ್ ಜಿ. ನಮಸ್ತೆ ಸರ್. ಈ ಸೌರಭ ಸಾಂಸ್ಕೃತಿಕ ಕಲಾ ಬಳಗದಿಂದ ನಾನು ಅಭಿನಂದನೆ ಹೇಳಕ್ ಬಂದಿದ್ದೀನಿ ಮಾಸ್ ಟಿವಿಗೆ. ಯಾಕಂದ್ರೆ ಮಾಸ್ ಟಿವಿ ಅವರು ನನಗೆ ಪ್ರೋತ್ಸಾಹ ಹೆಚ್ಚಿನ ರೀತಿಯಲ್ಲಿ ಕೊಟ್ಟಿದ್ದಾರೆ. ಆ ಒಂದು ಮೊನ್ನೆ ನಡೆದ ಕಾರ್ಯಕ್ರಮದಲ್ಲಿ ಸ್ವರ ಸಂಗಮ ಕಾರ್ಯಕ್ರಮದಲ್ಲಿ ನಮಗೆ ಬಹಳ ಪ್ರೋತ್ಸಾಹ ಕೊಟ್ಟು ನಮ್ಮ ಭಾಗದವರೆಲ್ಲ ಮಾಸ್ ಟಿವಿ ಸೂಪರ್ ಅಂತ ಅವರೆಲ್ಲ ಒಂದು ಪ್ರೋತ್ಸಾಹ ಕೊಟ್ಟರು. ಹಾಗಾಗಿ ಸಾಹೇಬ್ರಿಗೆ ಒಂದು ಅಭಿನಂದನೆ ಹೇಳಬೇಕು. ಆ ಇಡೀ ಸ್ಟಾಫ್ಗೂ ಒಂದು ನನ್ನ ಕಡೆಯಿಂದ ಒಂದು ಅಭಿನಂದನೆ ತಿಳಿಸ್ಬೇಕು ಅಂತ ನಾನು ಹೇಳ್ತೀನಿ. ಸರ್ ರೇಮನ್ ಜಿ ಅವರು, ಇವತ್ತು ನಮ್ಮ ಮಾಸ್ ಚಾನಲ್ಗೆ ನೀವು ನಿಮ್ಮ ತಂಡ ಆಗಮಿಸಿದೆ. ಜೊತೆಗೆ ನಿಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಒಂದು ಮೊಬೈಲ್ ತೊಗೊಂಬಂದಿರಾ, ಏನು ವಿಶೇಷ ಸರ್? ಏನು ವಿಶೇಷ ಅಂದರೆ ಪುನೀತ್ ರಾಜ್ಕುಮಾರ್ ಅವ್ರಿಗೆ ತಗೊಂಬಂದಿರ್ಬೇಕಂದ್ರೆ ಅವರು ಮಾಡಿರುವಂಥದ್ದು ಯಾರೂ ನೋಡಿಲ್ಲ. ಅವ್ರು ಎಷ್ಟೋ ಜನರು ಸೇವೆ ಮಾಡಿದ್ದಾರೆ. ಅದೇ ರೀತಿ ಮಾಸ್ ಟಿವಿಯವರು ಆ ರೀತಿ ಬೇರೆ ಬೇರೆ ಭಾಗದಲ್ಲಿ ಗುರುತಿಸಿಕೊಂಡಿದ್ದಾರೆ. ಆದರೆ ನಮ್ಮ ಕಣ್ಣಿಗೆ ಇವಾಗ ಕಂಡಿದ್ದಾರೆ. ಅವರು ಮಾಡಿರೋ ಸೇವೆಗಳು ಜಾಸ್ತಿ ಇದ್ದಾವೆ. ಅದೇ ಥರ ಅಪ್ಪು ಅವರು ಯಾವ ರೀತಿ ಹೆಸರು ಮಾಡಿದ್ದಾರೆ, ಮಾಸ್ ಟಿವಿನೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಅನ್ನೋದೇ ನನ್ನ ಆಸೆ ಸರ್. ಸರ್ ರೇಮನ್ ಜಿ ಅವರು ಉತ್ತರ ಕನ್ನಡದಲ್ಲಿ ಇರ್ಬೋದು, ಕುಷ್ಟಗಿ ಆಗ್ಬೋದು, ಯಲಬುರ್ಗಾ, ಕೊಪ್ಪಳ, ಬಹಳಷ್ಟು ರೇಮನ್ ಜಿ ಅಂದರೆ ಬಹಳಷ್ಟು ಹೆಸರು ಮಾಡಿದಿರಿ. ಹೇಗೆ ಸರ್, ಹೇಗೆ ಸಾಧ್ಯ ಆಯಿತು? ಸರ್, ನಮ್ಮ ತಂದೆಯವರು ರಂಗಭೂಮಿ ಕಲಾವಿದರು. ಅದೇ ನಂತರ ಆ ಒಂದು ರಂಗಭೂಮಿಯಲ್ಲಿ ನಾನು ಹಾರ್ಮೋನಿಯಂ ಇನ್ನೂ ಬರಲ್ಲ, ಆದರೆ ನಮ್ಮ ತಂದೆಯವರು ನಾಟಕ ಅಕಾಡೆಮಿ ರಾಜ್ಯ ಪ್ರಶಸ್ತಿ ತಗೊಂಡಿದ್ದಾರೆ. ಅವರು ಏನಾದರೂ ಸಣ್ಣ ಸಂಘದ ಒಂದು ರೀತಿಯಲ್ಲಿ ಮಾಡಿ ಸೇವೆ ಮಾಡೋಣ ಅನ್ನೋ ರೀತಿಯಲ್ಲಿ ಈ ಒಂದು ಸಂಘವನ್ನು ಕಟ್ಟಿಕೊಂಡಿದ್ದೀನಿ, ಕಲಾವಿದನ್ನು ಗುರುಸ್ತಾ ಇದ್ದೀನಿ. ಅದೆಲ್ಲ ನಿಮ್ಮ ಸಹಕಾರದಿಂದ ಸರ್. ಜೊತೆಗೆ ಮುಂದಿನ ತಾರೀಕು 25ನೇ ತಾರೀಕಿನಂದು ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬದ ಅಂಗವಾಗಿ ಗಂಗಾವತಿಯಲ್ಲಿ ನವಜೀವನ ಆಶ್ರಮದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ. ನಮಗೆ ನಿಮ್ಮ ಸಹಕಾರ ಬೇಕು. ನೀವು ಅದಕ್ಕಾಗಿ ನಾನು ನಿಮಗೊಂದು ಆಹ್ವಾನ ಪತ್ರಿಕೆನೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ತಾವು ಬರಬೇಕು, ತಮ್ಮ ತಂಡದವರು ಬಂದು ನನಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋದು, ನಿಮ್ಮ ಮುಖಾಂತರ ನಮ್ಮ ಸಂಸ್ಥೆ ಹೆಚ್ಚಿನ ರೀತಿ ಬೆಳೀಲಿ ಅನ್ನೋದು ನನಗೂ ಆಸೆ. ನಿಮ್ಮ ಸಂಸ್ಥೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಅಂತ ನನ್ನ ಆಸೆ ಸರ್. ತಾವೇನೊಂದು ಉದ್ದೇಶ ಇಟ್ಕೊಂಡಿದ್ದೀರಿ, ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರಲಿ. ಏನು ನಿಮ್ಮ ಒಂದು ಕಲಾವೇದಿಕೆ ಇದೆ, ನಮ್ಮ ಒಂದು ಚಾನಲ್ಲು 24 ಗಂಟೆಗಳ ಕಾಲ ನಿಮ್ಮ ಜೊತೆ ಇದ್ದು ನಿಮ್ಮ ಕಾರ್ಯಕ್ರಮ ಯಶಸ್ವಿಯಾಗೋ ಥರ ಜೊತೆ ಇರ್ತೀವಿ ಅಂತ ಹೇಳ್ತಾ ನಮ್ಮ ಚಾನಲ್ ವತಿಯಿಂದ ತಮಗೆ ಶುಭ ಕೋರ್ತೀವಿ. ಮಾಸ್ ಟಿವಿಗೂ ಅಭಿನಂದನೆ ಹೇಳಬೇಕಾಗುತ್ತೆ. ಯಾಕಂದರೆ ನನಗೆ ಸಹಕಾರ ಕೊಡ್ತಾ ಇದ್ದೀರಿ. ನಿಮ್ಮ ತಂಡದವರು ಎಲ್ಲರೂ ನನಗೆ ಸಹಕಾರ ಯಾವಾಗಲೂ ಇರ್ತೀರಿ. ಹಾಗಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸರ್. ನಮ್ಮ ಮುಖಾಂತರ ಮಾಸ್ ಟಿವಿ ಇನ್ನೂ ಹೆಚ್ಚಿನ ಬೆಳಿಬೇಕು, ನಿಮ್ಮಂಥ ಕಲಾ ಸೇವೆ ಮಾಡೋಕೆ ನಮ್ಮ ಉದ್ದೇಶ. ಹಾಗಾಗಿ ನೀವು ಎಲ್ಲಿರ್ತೀರೋ ನಿಮ್ಮ ಜೊತೆಗೆ ನಮ್ಮ ಮಾಸ್ ಟಿವಿ ಜೊತೆಗಿರುತ್ತೆ ಮತ್ತು ಉತ್ತಮ ಕಾರ್ಯಕ್ರಮ ಮಾಡ್ತಕ್ಕಂಥವರಿಗೆ ನಮ್ಮದು ಉತ್ತೇಜನ ಯಾವಾಗಲೂ ಇರುತ್ತೆ. ಇದು ನಮ್ಮ ಉದ್ದೇಶ.